ಗುಡ್ ಮಾರ್ನಿಂಗ್ ಮೈಸೂರು. ನಾನಿವತ್ತು ಮೈಸೂರಲ್ಲಿದ್ದೀನಿ, ಯಾಕಂದ್ರೆ ಪ್ಯಾಲೇಸ್ ನೋಡೋದಕ್ಕೆ. ನಿಮ್ಮೆಲ್ಲರಿಗೂ ಗೊತ್ತಿದೆ, ನಾನು ಯಾವಾಗಲೂ ಚಾಮುಂಡಿ ಬೆಟ್ಟನ ವಿಸಿಟ್ ಮಾಡ್ತಾನೆ ಇರ್ತೀನಿ ಅಂತ. ಈ ಸರಿ ಸ್ಪೆಷಲ್ ಆಗಿ ಪ್ಯಾಲೇಸ್ ನೋಡೋದಕ್ಕೆ ಹೋದೆ. ಚಿಕ್ಕ ವಯಸ್ಸಲ್ಲಿದ್ದಾಗೆಲ್ಲ ಒಳಗಡೆ ಹೋಗಿ ವಿಸಿಟ್ ಮಾಡಿದ್ದೀನಿ, ಬಟ್ ಇವಾಗ ಈ ಪ್ಯಾಲೇಸ್ ನೋಡೋ ಖುಷಿನೇ ಬೇರೆ. ನಮ್ಮ ಪ್ಯಾಲೇಸ್ ಬಗ್ಗೆ ನಿಮ್ಮೆಲ್ಲರಿಗೂ ಆಗ್ಲೇ ಗೊತ್ತೇ ಇದೆ, ಸೊ ನಾನೇನು ಸ್ಪೆಷಲ್ ಆಗಿ ಏನು ಹೇಳೋ ಅಂಥದ್ದಿಲ್ಲ. ಬಟ್ ನಿಜವಾಗ್ಲೂ ಆಗಿನ ಕಾಲದಲ್ಲಿ ಈ ಥರ ಒಂದು ಆರ್ಕಿಟೆಕ್ಚರ್ ಮಾಡೋದಕ್ಕೆ ಹ್ಯಾಟ್ಸ್ ಆಫ್ ಅಂತಾನೆ ಹೇಳಬೇಕು. ಹಾಗೆ ಪ್ಯಾಲೇಸ್ನ ಸ್ಪೆಷಲ್ ಗೆಸ್ಟ್ ಪ್ರೀತಿನ ಮಾತಾಡಿಸ್ಕೊಂಡು ನಾನು ಹೊರಟೆ ನಮ್ಮ ಒಡೆಯರ ಫೇವ್ರೆಟ್ ಕೆಫೆ ಅಲ್ಲ, ಅಡ್ಡ ಅಂತಾನೆ ಹೇಳ್ಬೋದು. ಮೈಸೂರಲ್ಲಿರೋವಂಥ ಫೇಮಸ್ ಅಡ್ಡ ಆನೆ ಕೆಫೆಗೆ ನಾನು ಹೊರಟೆ. ಸೊ ಇಲ್ಲಿ ನಾನೊಂದು ಸ್ಟ್ರೆಸ್ ಬಸ್ಟರ್ ಟೀನ ತಗೊಂಡೆ, ಹಾಗೆ ಆಬ್ವಿಯಸ್ಲಿ ನಮ್ಮ ಸ್ವೀಟ್ ಕ್ರೇವಿಂಗ್ಸ್ ಆದ ಚಾಕ್ಲೇಟ್ ಮೌಸ್ನ ಕೂಡ ನಾನು ತಗೊಂಡೆ. ಇಟ್ ವಾಸ್ ವೆರಿ ನೈಸ್. ನೆಕ್ಸ್ಟ್ ನನ್ನ ಪಯಣ ಬ್ಯಾಂಗ್ಳೂರ್ ಕಡೆಗೆ, ಯಾಕಂದರೆ ಬ್ಯಾಂಗ್ಳೂರ್ ಏರ್ಪೋರ್ಟಲ್ಲಿ ನನಗೋಸ್ಕರ ಫ್ಲೈಟ್ ಕಾಯ್ತಾ ಇತ್ತು. ನನಗೆ ಫ್ಲೈಟ್ ಜರ್ನಿ ಇತ್ತು. ಸೊ ಬೋರ್ಡಿಂಗ್ ಎಲ್ಲ ಮುಗಿಸ್ಕೊಂಡು ನಾನು ಹೊರಟೆ ಲಾಂಚ್ ಕಡೆಗೆ. ಬಿಕಾಸ್ ಆಲ್ರೆಡಿ ಡಿನ್ನರ್ ಟೈಮ್ ಆಗೋಗಿರೋದ್ರಿಂದ ಡಿನ್ನರ್ ಆರ್ಡರ್ ಮಾಡೋಣ ಅಂತ. ನಮ್ಮ ಹುಡುಗಿರಿಗೆ ಗೊತ್ತಲ್ಲ, ಡಿನ್ನರ್ ಮೆನು ಸಿಕ್ಕಿದ್ರೆ ಸಾಕು, ಅದರಲ್ಲಿ ಬರೋದೆಲ್ಲನೂ ಆರ್ಡರ್ ಮಾಡಿಬಿಡ್ತೀವಿ. ಸೊ ಆರ್ಡರ್ ಮಾಡ್ತಾ ವೆಯ್ಟ್ ಮಾಡ್ತಾ ಇದ್ದೆ. ಒಂದೊಂದಾಗಿ ಐಟಮ್ಸ್ ಬರ್ತಾನೆ ಇತ್ತು. ಸೊ ಇಷ್ಟೊಂದೆಲ್ಲ ಐಟಮ್ಸ್ನ ಹೇಗಪ್ಪ ಖಾಲಿ ಮಾಡೋದು ಅಂತ ಯೋಚನೆ ಮಾಡಿಕೊಂಡು ಫ್ಲೈಟ್ ಹತ್ತಿದೆ. ನನ್ನ ಫ್ಲೈಟಿನ ಪಯಣ ಎಲ್ಲಿಗೆ ಅಂತ ನಿಮ್ಮೆಲ್ಲರಿಗೂ ವೆರಿ ಶಾರ್ಟ್ಲಿ ಹೇಳ್ತೀನಿ. ಸೊ ಇದಾಗಿತ್ತು ನನ್ನ 1 ಡೇ ವ್ಲಾಗ್ ಇನ್ ಮೈಸೂರು. ಸೊ ನನ್ನ ನೆಕ್ಸ್ಟ್ ವ್ಲಾಗ್ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ವೆಯ್ಟ್ ಮಾಡಿ ನೋಡಿ. ಥ್ಯಾಂಕ್ ಯು.